ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು 6ರಿಂದ 6 ಚಿಕ್ಕಿಯನ್ನು ಇಟ್ಕೊಂಡು ಸಿಂಪಲ್ಲಾಗಿರೋವಂಥ ಒಂದು ರಂಗೋಲಿಯನ್ನು ನಿಮಗೆ ಹೇಳ್ಕೊಡ್ಲಿಕ್ಕೆ ಬಂದೀನಿ. ಫಸ್ಟಿಗೆ ಏನು ಮಾಡಬೇಕು, 6ರಿಂದ 6 ಚಿಕ್ಕಿಯನ್ನು ಇಟ್ಕೋಬೇಕು. ಒಂದ್ರ ಕೆಳಗಡೆನೇ ಒಂದು ಇಟ್ಕೊಂಡು 6 ಲೈನನ್ನು ತೆಗಿಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಮಧ್ಯದಲ್ಲಿ ಏನು 2 ಚಿಕ್ಕಿ ಇದೆಯಲ್ಲ ಅದ್ರ ಮೇಲ್ಗಡೆ 2 ಚಿಕ್ಕಿಯನ್ನು ಇಡಬೇಕು. ಆಮೇಲೆ ಏನು ಮಾಡಬೇಕು, ಬೌಂಡ್ರಿ ಅಷ್ಟೇ ಫಸ್ಟಿಗೆ ಏನು ಮಾಡೋದು, ಬೌಂಡ್ರಿ ಅಷ್ಟೇ ಮಾಡ್ಕೋಬೇಕು. ನೋಡ್ರಿ ನಾ ಯಾವ ರೀತಿ ಮಾಡ್ಲಿಕ್ಕತ್ತೀನಿ ಅಂಥೇಳಿ. ನಾ ಏನು ಮಾಡೀನಿ, ಬೌಂಡ್ರಿ ಲೈನು ಚಿಕ್ಕಿ ಇಡೋ ಮುಂದೆ 2 ಕಲರ್ಸ್ ಯೂಸ್ ಮಾಡೀನಿ. ಅಂದ್ರೆ ರಂಗೋಲಿ ಚಂದ ಕಾಣಿಸ್ತದ ಅಂಥೇಳಿ ಏನು ಮಾಡೀನಿ, 2 ಕಲರ್ಸನ್ನು ಯೂಸ್ ಮಾಡಿ ಬೌಂಡ್ರಿ ಲೈನ್ ತೆಗ್ದಿದ್ದೀನಿ. ಸುತ್ತಲೂ ಅಷ್ಟೇ ಈ ರೀತಿ ಹೇಗೆ ಬರುತ್ತಲ್ಲ ಲೈನ್, ಆ ರೀತಿಯಲ್ಲಿ ಇದನ್ನು ಈ ರೀತಿ ರೌಂಡ್ ಅಪ್ ಮಾಡ್ಕೋತ ಹೋಗೋದು. ನೋಡ್ರಿ ಅಲ್ಲ ಯಾವ ರೀತಿ ಮಾಡೀನಿ ಅಂಥೇಳಿ. ಈಗ ಸೆಕೆಂಡ್ ತೊಗೊಳಿಕತ್ತೀನಿ, ಸೆಕೆಂಡ್ ಲೈನನ್ನು ಬೌಂಡ್ರಿ ಲೈನ್ ಮಾಡ್ಲಿಕ್ಕತ್ತೀನಿ. ಇದು ರಂಗೋಲಿ ಸಿಂಪಲ್ ಆಗಿನೂ ಅದ, ಆಮೇಲೆ ಹಾಕಿದ್ಮೇಲೆ ಭಾಳ ಚಂದ ಕಾಣಿಸ್ತು ಇದು ರಂಗೋಲಿ. ನೀವೆಲ್ಲರೂ ನಾ ಈ ರಂಗೋಲಿ ಕಳಿಸೋದೆಲ್ಲ ಟ್ರೈ ಮಾಡಿರಿ, ಭಾಳ ಈಸಿ ಅವ. ದಿನಾಲು ಮನೆ ಮುಂದೆ ಇದ್ರ ಮುಂದೆ ಹಾಕ್ಲಿಕ್ಕೆ ಭಾಳ ಚಂದ ಅನ್ನಿಸ್ತಾವೆ ಇವು ರಂಗೋಲಿ. ನೆಕ್ಸ್ಟ್ ಏನು ಮಾಡೀನಿ, ನಡು ಏನದಲ್ಲ, ನಡು 4 ಲೈನಿಗೆ ಈ ರೀತಿ ರೌಂಡಪ್ಪನ್ನು ಮಾಡ್ಕೊಂಡೀನಿ. 4 ಚಿಕ್ಕಿಗೆ ಈ ರೀತಿ ರೌಂಡಪ್ಪನ್ನು ಮಾಡ್ಕೊಂಡೀನಿ. ಈ ರೀತಿ ಮಾಡಿದ್ಮೇಲೆ ಏನು ಮಾಡಬೇಕು, ಸೈಡಿಗೆ ಸುತ್ತಲೂ ಏನದಲ್ಲ ಅವು ಚಿಕ್ಕಿಗಳು ಉಳ್ದಾವಲ್ಲ ಅಲ್ಲೊಂದು ರೆಕ್ಟ್ಯಾಂಗಲ್ ಟೈಪ್ ಡಿಸೈನನ್ನು ಮಾಡಬೇಕು. ನೋಡ್ರಿ ನಾ ಯಾವ ರೀತಿ ಮಾಡ್ಲಿಕ್ಕತ್ತೀನಿ ಅಂಥೇಳಿ. ನಾನು ದಿನಾಲೂ ನಿಮಗೆ ಇಷ್ಟು ಚಂದ ರಂಗೋಲಿ ಹೇಳ್ಕೊಡ್ತೀನಿ, ನೀವೆಲ್ಲರೂ ಕಲೀರಿ, ನಿಮ್ಮ ಮನೆ ಮುಂದೆ ಹಾಕ್ರಿ. ನಿಮಗೆ ನಾನು ಹೇಳ್ಕೊಡುತ್ತಿರುವಂಥ ಎಲ್ಲ ರಂಗೋಲಿಗಳು ಇಷ್ಟವಾದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ತಪ್ಪದೇ ಕಮೆಂಟ್ ಕೊಡ್ರಿ. ನನ್ನ ರಂಗೋಲಿಯನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.